ಲಕ್ಷ್ಮೀ ಬಾರಮ್ಮ ಸೀರಿಯಲ್. ವೈಷ್ಣವ್ ಮನೆಗೆ ಹೋಗಬೇಕು ಎಂದು ಹಠ ಹಿಡಿದ ಕೀರ್ತಿ ಅವಳ ತಾಯಿ ಮಾಡಿದ್ದನ್ನು ನೋಡಿ ಲಕ್ಷ್ಮಿ ಹಾಗೂ ವೈಷ್ಣವ್ ಬಗ್ಗೆ ಚಂದು ಹಾಗೂ ಗೊಂಬೆ ಮಾತನಾಡ್ತಾ ಇದ್ರು. ಅವರಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಲ್ವಾ ಅಂತ ಮಾತನಾಡಿಕೊಳ್ತಾ ಇದ್ರು. ಆಮೇಲೆ ಅಲ್ಲಿ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ಒಬ್ಬಳ ಕೆಲಸ ಮಾಡ್ತಾ ಇದ್ದಾಳೆ ಅಂತ ವೈಷ್ಣವ್ ತಾನು ಕೂಡ ಅವಳಿಗೆ ಸಹಾಯ ಮಾಡೋಕೆ ಹೋಗಿರುತ್ತಾನೆ. ಆಗ ಅದನ್ನು ನೋಡಿ ಇವರು ಇಬ್ಬರು ಖುಷಿ ಪಡುತ್ತಾರೆ. ಭಾಗ್ಯ ಅಕ್ಕ ಆಗ ಲಕ್ಷ್ಮಿಗೆ ಮದುವೆ ಮಾಡಿಸೋಕೆ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅವರು ಅಷ್ಟೊಂದು ಕಷ್ಟಪಟ್ಟು ಹುಡುಕಿದರೂ ಸಹ ಸಾರ್ಥಕ ಆಯಿತು. ತುಂಬ ಒಳ್ಳೆಯ ರೀತಿಯಲ್ಲಿ ಅವರಿಬ್ಬರು ಹೊಂದಿಕೊಂಡು ಜೀವನ ನಡೆಸುತ್ತಿದ್ದಾರೆ. ನೋಡೋಕ್ಕೆ ತುಂಬ ಸಂತೋಷ ಆಗುತ್ತದೆ ಎಂದು ಅವರು ಹೇಳಿಕೊಳ್ಳುತ್ತಾ ಇರುತ್ತಾರೆ. ಹೀಗಿರುವಾಗ ಅವರು ತುಂಬ ಅನ್ಯೋನ್ಯವಾಗಿ ಇರ್ತಾರೆ. ಆದರೆ ಕೀರ್ತಿ ಮಾತ್ರ ಹೇಗಾದರೂ ಮಾಡಿ ಮತ್ತೆ ವೈಷ್ಣವನನ್ನು ನಾನು ಪಡೆದುಕೊಳ್ಳಲೇಬೇಕು ಎಂದು ಪ್ರಯತ್ನ ಮಾಡ್ತಾ ಇರ್ತಾಳೆ. ಅವಳು ಬೇಕು ಎಂದು ಪದೇ ಪದೇ ಅವರ ಮನೆಗೆ ಹೋಗ್ತಾ ಇರ್ತಾಳೆ. ಆದರೆ ಈ ಬಾರಿ ಅವಳ ತಾಯಿ ಒಂದು ಉಪಾಯ ಮಾಡಿದ್ದಾರೆ. ಆದ್ದರಿಂದ ಇವಳಿಗೆ ಮೋಸ ಆಗಿದೆ. ಕೀರ್ತಿಯನ್ನು ಒಂದು ರೂಮ್ನಲ್ಲಿ ಅವರ ತಾಯಿ ಕೂಡಿ ಹಾಕಿದ್ದಾರೆ. ಅಂದು ಯುಗಾದಿ ಹಬ್ಬದ ಆ ಕಾರಣಕ್ಕಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದ ಕೀರ್ತಿ ರೆಡಿಯಾಗಿ ಕುಳಿತಿದ್ದಾಳೆ. ಅವಳಿಗೆ ತಾನು ವೈಷ್ಣವ್ ಮನೆಗೆ ಹೋಗಬೇಕಿತ್ತು ಅನ್ನೋದು ಆಸೆ ಆಗಿರುತ್ತದೆ. ಆದರೆ ಅವಳ ತಾಯಿ ಮಾತ್ರ ನೀನು ಮತ್ತೆ ಆ ಮನೆಗೆ ಹೋಗಿ ಮನೆ ಹಾಳು ಮಾಡೋದು, ಕೆಲಸ ಕಲಿತು ಬರೋದು ಬೇಡ ಎಂದು ಹೇಳುತ್ತಾಳೆ. ಆಗ ಅವಳು ಅವಳ ಮಾತನ್ನು ಕೇಳೋದಿಲ್ಲ. ನೀನು ಏನು ಬೇಕಾದರೂ ಹೇಳು, ನಾನು ಮಾತ್ರ ಅಲ್ಲಿಗೆ ಹೋಗ್ತೀನಿ ಎಂದು ಹಠ ಮಾಡ್ತಾಳೆ. ಆದರೂ ಅವಳು ಮಾತ್ರ ಬಿಡೋದಿಲ್ಲ. ಕೋಣೆಯಲ್ಲಿ ಕೂಡಿ ಹಾಕಿರುತ್ತಾಳೆ. ನಾನು ಇಷ್ಟು ದೊಡ್ಡವಳಾಗಿದ್ದೀನಿ, ಆದರೂ ನನ್ನ ಕೋಣೆಯಲ್ಲಿ ಕೂಡಿ ಹಾಕ್ತಾರಲ್ಲ ಎಂದು ಕೀರ್ತಿಗೆ ಅನುಮಾನಿಸ್ತಾ ಇರುತ್ತದೆ. ಅವಳ ತಾಯಿಗೂ ಇದರಿಂದ ಒಂದು ಒಳ್ಳೆ ಕೆಲಸ ಆಗಬೇಕಿತ್ತು. ಅದನೆಂದರೆ ಯಾರು ಅವಳಿಗೆ ಪರಿಚಯದವರು ಬರುತ್ತಾರೆ. ಅದರಲ್ಲಿ ಒಂದು ಹುಡುಗನಿಗೆ ಡ್ಯಾನ್ಸ್ ಕಲಿಸೋಕೆ ಆಸೆ ಇರುತ್ತದೆ. ಅವನು ಇವಳ ಬಳಿ ಹೇಳಿಕೊಳ್ಳಬೇಕು ಎಂದು ಬಂದಿರುತ್ತಾನೆ. ಅವನಿಗೆ ನೀನು ಡ್ಯಾನ್ಸ್ ಹೇಳಿಕೊಡು ಎಂದು ಅಮ್ಮ ಒತ್ತಾಯ ಮಾಡುತ್ತಾರೆ. ಆದರೆ ಇವಳು ಮಾತ್ರ ಒಪ್ಪೋದಿಲ್ಲ. ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆಯನ್ನು ಗಳಿಸಿದೆ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿಯಾಗಿದ್ದು ಅವರ ಜೀವನದ ತಿರುವುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದರೊಟ್ಟಿಗೆ ಆರಂಭವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್.